ಈಗ ಹೇಗಿದ್ರು ಸಿನಿಮಾದ ಬಹುತೇಕ ಮಂದಿ ಲಾಕ್ಡೌನ್ ಅನ್ನೋ ಕಾರಣಕ್ಕೆ ಮನೆಗಳಲ್ಲಿರ್ತಾರೆ. ನಾವು ಹೋಗಿ ಅವ್ರ ಸಂದರ್ಶನ ಮಾಡ್ಬೋದಲ್ಲ. ಅದೇ ಟೈಮ್ಗೆ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂದಿತ್ತು. ನಾನು ನನ್ನ ಪತ್ನಿ ಇಬ್ರು ಪ್ರೀತಿಸಿ ಮದುವೆ ಆದದ್ದು. ನಮ್ದು ಅಂತರ್ಜಾತಿ ವಿವಾಹ ಇತ್ಯಾದಿ ಎಲ್ಲ. ಎರಡು ಕುಟುಂಬದಲ್ಲೂ ಏನೇನೋ ಕಹಿಗಳಿರ್ತವೆ. ಸೊ ಸೋತ್ ಬಿಟ್ರೆ ನಮಗ್ ನಾವೇ ಮಾಡ್ಕೊಂಡಂತ ಅವಮಾನ. ಸೊ ಹಾಗಾದಾಗ ನಾವು ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಹಂಗಾಗಿ ನಾವು ಬದುಕನ್ನು ಉಳಿಸ್ಕೋಬೇಕಾಗಿತ್ತು. ಬದುಕನ್ನ ಉಳಿಸ್ಕೊಳಕ್ ಶುರು ಮಾಡಿದ್ದೆ ಕಲಾಮಾಧ್ಯಮ. ಟಿವಿ ಮಾಧ್ಯಮಗಳೇ ದೊಡ್ಡದಾಗಿ ಡಾಮಿನೆಂಟ್ ಆಗಿದ್ವು. ಟಿವಿ ಬಿಟ್ಟು ಯೂಟ್ಯೂಬ್ ಬನ್ನಿ ಇಂಟರ್ವ್ಯೂ ಕೂತ್ಕೊಳ್ಳಿ ಅಂತಂದ್ರೆ ದೊರೆ ಭಗವಾನ್ ಅಂತವ್ರು, ಭಾರ್ಗವ ಅಂತವ್ರು, ಇವ್ರನ್ನೆಲ್ಲ ಹೆಂಗ್ ಮನವೊಲಿಸಿದ್ರಿ? ಮನುಷ್ಯ ಯಾವಾಗ ಬದಲಾಗ್ತಾನೆ ಅಂತಂದ್ರೆ ಎಲ್ಲ ದಾರಿಗಳು ಬಂದಾಗ, ಆ ಡೆಡ್ ಎಂಡ್ ಅಲ್ಲಿ ಬಂದಾಗ ನಮ್ಗೆ ಸಿಕ್ಕಿದ್ದೆ ಕಲಾಮಾಧ್ಯಮದ ಹೊಸ ರೀತಿಯ ಸಂದರ್ಶನಗಳು ಮಾಡಬೇಕು. ಇವತ್ತಿನ ದಿನದ ವಿಷಯನೇ ಬೇರೆ. ಬಟ್ 6 ವರ್ಷದ ಹಿಂದೆ ತಗೊಂಡ್ರೆ, ಕೊರೋನಾಗಿಂತ ಮುಂಚೆ ಇಲ್ಲ ಆ ಟೈಮಲ್ಲಿ ತಗೊಂಡ್ರೆ, ಅವತ್ತಿನ ದಿನ ಲೆಜೆಂಡ್ಸ್ ಗಳನ್ನ ಇಂಟರ್ವ್ಯೂಗೆ ಒಪ್ಸೋದು ಬಹುಶಃ ಇಷ್ಟು ಈಸಿ ಆಗಿರಲ್ಲ. ಅಂಡ್ ಅದು ಯಾವ ತರದ ಇಂಟರ್ವ್ಯೂ, ಒಂದು ವೆಬ್ ಇಂಟರ್ವ್ಯೂ, ನೀವು ಕೂತ್ಕೊಳ್ತೀರಾ, ಮಾತಾಡ್ತೀರಾ, ಈ ಫಾರ್ಮ್ಯಾಟ್ ಅನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಕೂರ್ಸೋದು. ಬಿಕಾಸ್ ಆ ಟೈಮಲ್ಲಿ ಟಿವಿ ಮಾಧ್ಯಮಗಳೇ ದೊಡ್ಡದಾಗಿ ಡಾಮಿನೆಂಟ್ ಆಗಿದ್ವು. ಟಿವಿ ಬಿಟ್ಟು ಯೂಟ್ಯೂಬ್ ಬನ್ನಿ ಇಂಟರ್ವ್ಯೂ ಕೂತ್ಕೊಳ್ಳಿ ಅಂತಂದ್ರೆ ದೊರೆ ಭಗವಾನ್ ಅಂತವ್ರು, ಭಾರ್ಗವ ಅಂತವ್ರು, ಇವ್ರನ್ನೆಲ್ಲ ಹೆಂಗ್ ಮನವೊಲಿಸಿದ್ರಿ? ಹೇಗ್ ನಡೀತು ಅದು? ಅಯ್ಯೋ ನೋಡಿ, ಅದೇ ಹೇಳೋದು, ಬದುಕಿನ ಭಯ ಇದ್ದಾಗ ಎಲ್ಲವೂ ಮಾಡ್ತಾನೆ ಮನುಷ್ಯ. ನಾನೊಂದೆಲ್ಲೋ ಒಂದು ಕೊಟೇಶನ್ ಓದ್ದೆ. ಮನುಷ್ಯ ಯಾವಾಗ ಬದಲಾಗ್ತಾನೆ ಅಂತಂದ್ರೆ ಅವನಿಗೆ ಮುಂದೆ ದಾರಿಗಳೇ ಇಲ್ಲ ಅಂತ, ಎಲ್ಲ ದಾರಿಗಳು ಬಂದಾದಾಗ. ಆ ರೀತಿಯ ಒಂದು ದಾರಿ ಬಂದಾದಂತಹ ಆ ಡೆಡ್ ಎಂಡ್ ಅಲ್ಲಿ ಬಂದಾಗ ನಮ್ಗೆ ಸಿಕ್ಕಿದ್ದೆ ಕಲಾ ಮಾಧ್ಯಮದ ಹೊಸ ರೀತಿಯ ಸಂದರ್ಶನಗಳು ಮಾಡಬೇಕು ಅಂತ. ಈಗ 2020 ಮಾರ್ಚ್ 22ನೇ ತಾರೀಕು ಜನತಾ ಕರ್ಫ್ಯೂ ಬಂತು. ಜನ ಎಲ್ಲರೂ ಮನೇಲೇ ಸೇರ್ಕೊಂಡ್ರು. ಇಡೀ ದೇಶದ ಮೇಲೆ ಕೊರೋನಾ ಲಾಕ್ಡೌನ್ ಹೇರಲಾಯಿತು. ಸರಿ, ಆದರೆ ನಮ್ಮಂಥ ಕಲಾವಿದರು, ಈಗ ಯಾರೋ ಉದ್ಯೋಗದಲ್ಲಿದ್ದವ್ರಿಗೆ ಫುಲ್ ಸಂಬಳ ಅಲ್ಲದೆ ಇದ್ರು ಅರ್ಧ ಸಂಬಳ ಕೊಡ್ತೀವಿ ಅಂತ ಕಂಪ್ನಿಗಳು ಹೇಳಿದ್ರು, ಅಥವಾ ಅವ್ರ ಹತ್ರ ಯಾವ್ಯಾವ ಸಣ್ಣ ಪುಟ್ಟ ಸೇವಿಂಗ್ಸ್ ಇತ್ತೇನೋ, ಆ ಥರದ್ದೆಲ್ಲ ಓಕೆ. ಆದರೆ ನಮ್ಮಂಥ ಕಲಾವಿದ್ರದ್ದು ಹೇಳಿ, ರಂಗಭೂಮಿ, ನಾನು ನನ್ನ ಪತ್ನಿ ಇಬ್ರು ಥಿಯೇಟರ್ನವರು. ನನ್ನ ಪತ್ನಿ ಇಬ್ರು ಥಿಯೇಟ್ರಲ್ಲಿ ಭೇಟಿಯಾಗಿ ಅಲ್ಲೇ ಪ್ರೀತಿಸಿ ಮದುವೆ ಆಗಿ ಇಬ್ಬರು ಥಿಯೇಟ್ರ್ ಇವಾಗಲೂ ಮಾಡ್ತಿದ್ದೀವಿ, ಕೆಲಸ ಮಾಡ್ತಿದ್ದೀವಿ. ಸೊ ನಮ್ಮಿಬ್ಬರಿಗೂ ಗೊತ್ತಿರೋದೇನು, ಒಂದು ನಾಟಕ ಮಾಡಬೇಕು, ಇಲ್ಲ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮಾಡ್ತೀವಿ, ಒಂದು ಸ್ವಲ್ಪ ಏನೋ ಬೇಸಿಕ್ ಆದಾಯ ಬರ್ತಿತ್ತು. ಅವತ್ತಿನ ದಿನ ಆರ್ಥಿಕವಾಗಿ ನೀವು ಸಬಲರಾಗಿದ್ದು ಇವೆರಡರಿಂದಾನೆ, ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗು ಮತ್ತೆ ನಾಟಕದಿಂದ. ನಾಟಕದಿಂದ ₹1 ಇಲ್ಲ ಸರ್, ಇವಾಗಲೂ ಇಲ್ಲ. ನಾಟಕ ನಾನು ಮಾಡೋದೇ ಪ್ಯೂರ್ ಪ್ಯಾಷನ್ ಸರ್. ಅದನ್ನು ಇವತ್ತಿಗೂ ನಾನು ಅದನ್ನು ಹಣಕ್ಕೋಸ್ಕರ ನಂಬಿಲ್ಲ ಅಥವಾ ನಂಬೋದಿಲ್ಲ. ಸೊ ಅದನ್ನ ಮಾಡ್ಕೊಳ್ಳಕ್ ಕೊಡುವುದು ಅಂತ ನನ್ನ ಅನಿಸಿಕೆ. ವೃತ್ತಿ ರಂಗಭೂಮಿ ಬೇರೆ ಇದ್ದಾರೆ, ಅದು ಬೇರೆ ಲೆಕ್ಕಾಚಾರ. ನಾವು ಹವ್ಯಾಸಿ ಕಲಾವಿದರು. ಆದರೆ ಡಾಕ್ಯುಮೆಂಟ್ರಿ ಮಾಡೋದ್ರಿಂದ, ಡಾಕ್ಯುಮೆಂಟ್ರಿಗಳು ಉದಾಹರಣೆಗೆ ನಾನು ಕನ್ನಡದ ಕವಿಗಳ ಬಗ್ಗೆ ಡಾಕ್ಯುಮೆಂಟ್ರೀಸ್ ಮಾಡ್ತಿದ್ವಿ. ಅದು ಹಾಗೆ ಮುಂದಕ್ಕೆ ಟರ್ನ್ ಆಗಿ ಕೆಲವು ಕಾರ್ಪೊರೇಟ್ಸ್ ನನ್ನ ಕರೆಗೆ ಶುರು ಮಾಡಿದ್ರು. ನಮ್ಮ ಕಾಲೇಜ್ದೊಂದು ಡಾಕ್ಯುಮೆಂಟ್ರಿ ಮಾಡಿ, ನಮ್ಮ ಹಾಸ್ಪಿಟಲ್ದೊಂದು ಡಾಕ್ಯುಮೆಂಟ್ರಿ ಮಾಡಿ, ನನ್ನ ಕಂಪ್ನಿದೊಂದು ಆ್ಯಡ್ ಮಾಡಿ ಅಂತೆಲ್ಲ. ಅದು ನನ್ನ ಜೀವನಕ್ಕೆ ಆಗ್ತಿತ್ತು. ಈಗ ನಾನು, ನನ್ನ ಹೆಂಡತಿ ಎಲ್ಲ ಇದ್ವಿ. ಕರೆಕ್ಟಾಗಿ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನನ್ನ ಮಗಳು ಅದೇ ದಿನ ಹುಟ್ಟಿದ್ಲು. ಸೊ ಸೇಮ್ ಡೇ, ಯು ಡೋಂಟ್ ಬಿಲೀವ್, ಅದು ಒಂದಿನ ಆ ಕಡೆ ಈ ಕಡೆ ಅಲ್ಲ, ಸೇಮ್ ಜನತಾ ಕರ್ಫ್ಯೂ ಅನೌನ್ಸ್ ಆಗಿದೆ ಅವತ್ತು ನನ್ನ ಮಗಳು ಅವತ್ತು ಸೇಮ್ ಡೇ ಹುಟ್ಟಿದಾರೆ ಅವಳು. ನನ್ನ ಸ್ಟೂಡೆಂಟ್, ನನ್ನೊಂದು ಆಕ್ಟಿಂಗ್ ವರ್ಕ್ಶಾಪ್ ಮಾಡಿದ್ವಿ. ಅದಕ್ಕೆ ಹನುಮಂತ್ ರೆಡ್ಡಿ ಅಂತ ಒಬ್ರು ಇವ್ರು ಬಂದಿದ್ರು, ಸ್ಟೂಡೆಂಟ್, ಅವ್ರು IT ಪ್ರೊಫೆಷನಲ್. ಅವ್ರು ನನಗೆ ಬಂದು, ಪರಮ್ ಅವರೇ ನಿಮ್ಮದು ಪಾಸ್ವರ್ಡ್ ಕೊಡಿ ಯೂಟ್ಯೂಬ್ದು, ಅದರಲ್ಲಿ ಏನಾದರೂ ದುಡ್ಡು ಅಕ್ಯುಮುಲೇಟ್ ಆಗಿದೆ ನಾನು ನೋಡ್ತೀನಿ ಅಂದರು. ದುಡ್ಡೆಲ್ಲ ಬರುತ್ತಾ ನಾನು ಕೇಳಿದೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಸಾಧ್ಯನೇ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಯೂಟ್ಯೂಬ್ ಖುಷಿ ಆಗ್ತಿತ್ತು. ಆ ಖುಷಿ. ಮತ್ತು ಇನ್ನೊಂದೇನು ಅಂದರೆ, ಈ ನಾನು ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಂತ ಹೇಳಿದ್ನಲ್ಲ, ಈ ಕಾರ್ಪೊರೇಟ್ಸ್ಗಳು ಕೆಲವ್ರು ಕೇಳೋರು, ನೀವು ಯಾವ್ದಾದ್ರು ಬೇರೆ ವರ್ಕ್ ಮಾಡಿದ್ರೆ ಕೊಡಿ ಅಂತ, ಪೋರ್ಟ್ಫೋಲಿಯೋ ತರ. ಇಲ್ಲಿ ನೋಡಿ, ಇಲ್ಲಿದೆ ಅಂತ ಒಂದು ಲಿಂಕ್ ಕಳಿಸ್ತಿದೆ ಅಷ್ಟೇ. ಅವಾಗ ಇಂಟರ್ನೆಟ್ ಕಾಸ್ಟ್ಲಿ ಇತ್ತಲ್ಲ, ಅವಾಗ ಮೊಬೈಲ್ ಹಿಂಗೆ ತೆಗೆದು ಮೆಸೇಜ್ ನೋಡಿ ಆಫ್ ಮಾಡ್ಬಿಡ್ತಿದ್ವಲ್ಲ, ಹಂಗಿತ್ತು ಅವಾಗೆಲ್ಲ. ಸೊ ಆ ಥರದ್ದಿದ್ದ ಸಂದರ್ಭದಲ್ಲಿ ನಾನು ಈ ಯೂಟ್ಯೂಬ್ ಪೇಜ್ ಮಾಡಿದ್ದು ಅದಕ್ಕೆ. ಆದರೆ 2020ಕ್ಕೆ ಬಂದಾಗ, 19 ಟೈಮಲ್ಲಿ, ಇನ್ನು ಲಾಕ್ಡೌನಿಗೆ ಮುಂಚೆ, ನಮ್ಮ ಸ್ನೇಹಿತರು ಹನುಮಂತ್ ರೆಡ್ಡಿ ಅವರು, ಈ ಪರಮ್ ಒಂದು ₹8,000 ದುಡ್ಡಿದೆ, ನಿಮ್ಗೆ ₹8,000 ದುಡ್ಡು ಬಂದ್ಬಿಟ್ಟಿದೆ ಅಂದರು. ಹೌದಾ, ₹8,000 ಸೂಪರ್ ಅನ್ಕೊಂಡು ನೋಡ್ತಿದ್ದೆ. 2020 ಲಾಕ್ಡೌನ್ ಆದಾಗ ನಾನು ಹನುಮಂತ್ ರೆಡ್ಡಿ ಅವ್ರು ಕಾಲ್ ಮಾಡಿದೆ. ಸರ್, ₹8,000 ದುಡ್ಡಿದೆ ಅಂದ್ರಲ್ಲ, ಕೊಡಿ ಒಂಚೂರು, ನಮ್ಮ ದುಡ್ಡಿಗೆ ಸಮಸ್ಯೆ ಇದೆ, ಅದನ್ನ ಯೂಟ್ಯೂಬಿಂದ ತೆಕ್ಕೊಡಿ ಅಂತ. ಒಂದು ವರ್ಷ ಆದ್ಮೇಲೆ ನಾನು, ಇಲ್ಲ ಅದಕ್ಕೇನೋ ಪಾಸ್ವರ್ಡ್ ಹಾಕ್ಬೇಕು, ಅದೇನೋ ವೆರಿಫಿಕೇಶನ್ ಹಾಕ್ಬೇಕು, ಅದು ಏನೇನೋ ಕತೆ ಹೇಳ್ಬಿಟ್ರು ಟೆಕ್ನಿಕಲಿ. ಅವರು, ನಾನು ಅಯ್ಯೋ ಹಂಗಾರಿದು ಸುಳ್ಳಿದು, ಹಂಗಾರಿದು ಏನೋ ಸುಮ್ಮನೆ ಇವರು ಜೂಜ್ ಥರ ಇದು ಅಂತ ಅನ್ನೋ ಥರ ಫೀಲ್ ಆಯ್ತು ನನಗೆ. ಬಿಟ್ಬಿಟ್ಟೆ. ಆಮೇಲೆ ಅವರಂದ್ರು, ಪರಮ್, ಈಗ ನಿಮ್ಗೆ ಏನಾದ್ರು ಆರ್ಥಿಕವಾಗಿ ತೊಂದರೆ ಇದ್ರೆ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ಬೇಕಾದ್ರೆ ಅದನ್ನು ಪಾಸ್ವರ್ಡ್ ಎಲ್ಲ ಸೆಟಪ್ ಮಾಡೋಕ್ಕೆ ವ್ಯವಸ್ಥೆ ಟೈಮ್ ಬೇಕು, ಅದೇನೋ ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ಏನೇನೋ ಇತ್ತು ಅದಕ್ಕೆ. ಇವಾಗಲೂ ಅದೆಲ್ಲ ಗೊತ್ತಿಲ್ಲ, ನಾನು ಹನುಮಂತ್ ರೆಡ್ಡಿ ಅವರ ಪಾಪ ಮಾಡಿಕೊಟ್ಟಿದ್ದು. ಸೊ ಅಂದರು, ನಾನು, ಇಲ್ಲ ನಿಮ್ಮ ಹತ್ರ ಹಣ ಗಿಣ ಬೇಡ, ಅದರಿಂದ ಏನಾದ್ರು ಬಂದರೆ ನಾನು ದುಡ್ಡು ತಿನ್ನೋ ಒಂದು ಮನುಷ್ಯ, ಅದು ಬಂದರೆ ನೋಡಿ, ಹಂಗಾರೆ ಒಂದು ಕೆಲಸ ಮಾಡಿ, ನೀವು ಇದಕ್ಕೆ ಹೆಚ್ಚೆಚ್ಚು ಕಂಟೆಂಟ್ ಮಾಡಿ, ಹೆಂಗೋ ಲಾಕ್ಡೌನ್ ಇದೆಯಲ್ಲ ಇದಾಗುತ್ತೆ ಅಂತ. ನಾನು ಕೂತ್ಕೊಂಡು DV ಕನ್ನಡದ ಕವಿಗಳ ಬಗ್ಗೆ ಇನ್ನೊಂದಷ್ಟೇ ವೀಡಿಯೋಗಳೆಲ್ಲ ಮಾಡಿದ್ವಿ. ಆವಾಗ ನನಗೊಂದು ಐಡಿಯಾ ಬಂತು. ಈಗ ಹೇಗಿದ್ರು ಸಿನಿಮಾದ ಬಹುತೇಕ ಮಂದಿ ಲಾಕ್ಡೌನ್ ಅನ್ನೋ ಕಾರಣಕ್ಕೆ ಮನೆಗಳಲ್ಲಿರ್ತಾರೆ, ನಾವು ಹೋಗಿ ಅವ್ರ ಸಂದರ್ಶನ ಮಾಡ್ಬೋದಲ್ಲ ಅಂತ ಅನ್ನೋ ಕಾರಣಕ್ಕೆ ಸರಿ ಅಂತ ನಾನು ಮೊದಲು ಅದೇ ಟೈಮ್ಗೆ ಮಾಲ್ಗುಡಿ ಡೇಸು ಕನ್ನಡದಲ್ಲಿ ಬಂದಿತ್ತು.
ಮಾಲ್ಗುಡಿ ಡೇಸ್ ಶಂಕರ್ನಾಗ್ ಸರ್ ಹಿಂದಿ ಇಂಗ್ಲೀಷಲ್ಲಿ ಮಾಡಿದ್ದು. ಹೌದು. ಲಾಕ್ಡೌನ್ ಟೈಮಲ್ಲಿ ಜಿ ಕನ್ನಡದವರು ಅದನ್ನ ಕನ್ನಡಕ್ಕೆ ಡಬ್ ಮಾಡಿ ಬಿಟ್ಟಿದ್ರು ಟಿ ವಿನಲ್ಲಿ. ಸೊ ಅವಾಗ ಒಂದು ಸ್ವಲ್ಪ ವೇವ್ ಇತ್ತು ಅದ್ರದ್ದು 2020ರಲ್ಲಿ. ಆ ಕಲಾವಿದರುಗಳನ್ನು ಮಾತಾಡಿಸಿ ಸೊ ಅದ್ರ ಹಿಂದೆ ಏನೇನು ಕಥೆ ಇರ್ಬೋದು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ. ಸೊ ಆ ಸಂದರ್ಶನ ಜನಗೂ ರುಚಿಸ್ಬೋದು ಅಂತ ಏನೋ ನಮ್ಮದೇ ಒಂದು ಐಡಿಯಾ. ಸಾವಂತ್ ಅಂತ ಹೇಳಿ ಅದಕ್ಕೆ ಒಬ್ಬರು ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಇದ್ರು ಅದಕ್ಕೆ ಮಾಲ್ಗುಡಿ ಡೇಸ್ಗೆ. ಅವರು ನಾನೊಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿಯೋ ಅಥವಾ ಆ್ಯಕ್ಟರ್ ಆಗೋ ಕೆಲಸ ಮಾಡುವಾಗ ಅವ್ರು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು, ಅಸೋಸಿಯೇಟ್ ಆಗಿದ್ರು. ಓಕೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಸಾವಂತ್ ಸರ್ ಈ ಥರದ್ದು ಒಂದು ಇಂಟರ್ವ್ಯೂ ಕೊಡ್ತೀರಾ ಅಂತ ಕೊಟ್ಟರು. ಅದು ತುಂಬ ಚೆನ್ನಾಗಿ ಹೋಗ್ಬಿಡ್ತದು. ನೋಡಿ, ಒಬ್ರು ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಅವ್ರದ್ದೇನಾ? ಅವ್ರದ್ದೇ. ಲಾಕ್ಡೌನ್ ಆದಾಗ ನಮ್ಗೆ ಅದಕ್ಕೆ ಹೊಸ ಥರದ್ದು ಸಂದರ್ಶನ ಮಾಡ್ಬೋದು ಅಂತ. ಅದು ಭಾಳ ವಿಶೇಷವಾಗಿತ್ತು ಸಂದರ್ಭ. ನಾವು ಮನೇಲಿ ಏನೂ ಇಲ್ಲ, 2 ಮಕ್ಕಳಿದ್ದಾರೆ, ನಾನು ಹೆಂಡ್ತಿಗೆ ಫುಲ್ ನಾವು ಝೀರೋ, ಏನು ಎಲ್ಲದಕ್ಕೂ ಕಾರಣಕರ್ತೆ ಆದವರು ನಿಮ್ಮ ಮಗಳು ಲಕ್ಷ್ಮಿ. ಹೌದು, ಖಂಡಿತ ನಮ್ಮ ಲಕ್ಷ್ಮಿನೇ ಅವ್ರು. ನೋಡಿ ಎಂತ ಅಂದ್ರೆ ನೀವು ಹೇಳ್ದಂಗೆ ಒಂದು ಡೆಡ್ ಎಂಡ್ ಬಂದಾಗ ಮನುಷ್ಯ ಫುಲ್ಲೆಸ್ಟ್ ಪೊಟೆನ್ಷಿಯಲ್ ಯೂಸ್ ಮಾಡ್ತಾನೆ ಅನ್ನೋದಕ್ಕೆ ಎಲ್ಲಾ ತರದ ವಿವಿಧವಾದ ಆಯಾಮಗಳಲ್ಲೂ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಿರಾ? ಹೌದು, ಖಂಡಿತ. ಯಾಕಂದ್ರೆ ಯೋಚನೆ ಮಾಡಿದ್ರೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಾನು ನನ್ನ ಪತ್ನಿ ಇಬ್ರು ಪ್ರೀತಿಸಿ ಮದುವೆ ಆದತ್ತವರು, ನಮ್ದು ಅಂತರ್ಜಾತಿ ವಿವಾಹ ಇತ್ಯಾದಿ ಎಲ್ಲ. ಸೊ ಆ ಥರದ್ದಾದಾಗ ಸಹಜವಾಗಿ ಎಲ್ಲರ ಮನಸ್ಸು ಒಳಗಡೆನೂ 2 ಕುಟುಂಬದಲ್ಲೂ ಏನೇನೋ ಕಹಿಗಳಿರ್ತವೆ. ಸೊ ಸೋತ್ಬಿಟ್ರೆ ನಮಗೆ ನಾವೇ ಮಾಡ್ಕೊಂಡಂಥ ಅವಮಾನ ಅದು. 2 ಮನೆಯಲ್ಲೂ ವೆಲ್ಕಮಿಂಗ್ ಆಗಿ ಸ್ವೀಕರಿಸಿದ್ರ ಅದನ್ನ? ಇಲ್ಲ, ಅಂದ್ರೆ ಮದುವೆಗೆ ನಮ್ದು ಮಂತ್ರಮಾಂಗಲ್ಯ ಸರಳ ಮದುವೆ ನಮ್ದು. ಮದುವೆಗೆ 2 ಕುಟುಂಬದವ್ರು ಬಂದಿದ್ರು. ಆದರೆ ನನಗನ್ಸೋದು ಪ್ರೇಮ ವಿವಾಹ ಆದಾಗ ಎಷ್ಟೇ ಪೋಸ್ ಕೊಡುವಾಗ ನಕ್ಕಿದ್ರು ಕೂಡ ಒಳಗಡೆ ಒಂದು ನೋವಿರುತ್ತೆ. ಅದು ಅವ್ಯಕ್ತವಾಗಿತ್ತು 2 ಕಡೆ. ಬದುಕಿದ್ರೆ ಸರಿ, ಈಗ ಭಾಳ ಸಂತೋಷ ಪಡ್ತಾರೆ, ಈಗ ನಮ್ಮ 2 ಕುಟುಂಬದವರು ಸಂತೋಷ ಪಡ್ತಾರೆ. ಆದರೆ ನಾವು ಅದನ್ನು ಬದುಕಿ ಪ್ರೂವ್ ಮಾಡಿದ್ವಿ. ಇನ್ಸೆಕ್ಯೂರಿಟಿ ಅವ್ರಿಗೂ ಇರುತ್ತಲ್ಲ. ಈಗ ನೀವು ಗಮನಿಸ್ತಿದ್ದೀರಿ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರೀತಿಸಿ ಮದುವೆ ಆದಂಥವ್ರು ಮದುವೆ ದಿನನೇ ತಾಳಿ ಕಿತ್ತಾಕ್ಬಿಟ್ಲು, ಮದುವೆ ದಿನನೇ ಅವ್ನು ಓಡೋಗ್ಬಿಟ್ಟ, ಮದುವೆ ದಿನನೇ ಇವಳೇನೋ ಮಾಡಿಬಿಟ್ಲು ಅವನೇ. ಇದು ಎಲ್ಲರಿಗೂ ಗೊತ್ತು ತಾನೆ. ಈ ಭಯನ ಅವ್ರಿಗಿರುತ್ತೆ, ಅದು ಸಹಜ. ಅದು ಈಗ ನನ್ನ ಮಗಳ ಪ್ರೀತಿಸಿ ಮದುವೆ ನನಗೆ ಸಿಟ್ಟು ಬರುತ್ತೆ ಅಲ್ವೇ? ಸೊ ಇದೆಲ್ಲವೂ ಇರ್ತವೆ. ಸೊ ಹಾಗಾದಾಗ ನಾವು ಅದನ್ನು ಪ್ರೂವ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಾವು ಬದುಕನ್ನು ಉಳಿಸ್ಕೋಬೇಕಾಗಿತ್ತು. ಆಗ ಬದುಕನ್ನು ಉಳಿಸ್ಕೊಳ್ಳೋಕೆ ಶುರು ಮಾಡಿದ್ದೆ ಕಲಾ ಮಾಧ್ಯಮ. ನಾವು ರೀಸ್ಟಾರ್ಟ್